ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಂಗ್ಲಾದೇಶದ ತೀಸ್ತಾ ನದಿ ಯೋಜನೆಗೆ ಚೀನಾ ನೆರವು ನೀಡಲು ಮುಂದಾಗಿದೆ. ಈ ನೆರವಿನ ಕುರಿತು ಮಾತನಾಡಿರುವ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರರು, ಚೀನಾ ಬಾಂಗ್ಲಾದೇಶದ ಸಹಕಾರವು ಯಾವುದೇ ಮೂರನೇ ದೇಶವನ್ನ ಗುರಿಯಾಗಿಸಿಕೊಂಡಿಲ್ಲ. ಇದು ಮೂರನೇ ವ್ಯಕ್ತಿಯ ಪ್ರಭಾವದಿಂದ ಮುಕ್ತವಾಗಿರಬೇಕು ಎಂದು ಅತ್ಯಂತ ಜಾಣ್ಮೆಯ ಹೇಳಿಕೆ ನೀಡಿದ್ದಾರೆ. ಪರೋಕ್ಷವಾಗಿ ಭಾರತವನ್ನ ಈ ಮೂಲಕ ತಿವಿಯುವ ಪ್ರಯತ್ನ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದು ಸಾಮಾನ್ಯ ರಾಜತಾಂತ್ರಿಕ ಹೇಳಿಕೆಯ ಹಾಗೆ ಕಂಡ್ರೂ ಇದರ ಹಿಂದಿರುವ ಚೀನಾದ ನೀತಿ ಏನು ಎಂಬುದನ್ನ ಅರಿಯೋದು ಕಷ್ಟವೇನಲ್ಲ. ತನ್ನ ನೆರೆಹೊರೆಯ ದೇಶಗಳ ಯೋಜನೆಗಳಲ್ಲಿ ಅಂತಾರಾಷ್ಟ್ರೀಯ ಬ್ಯಾಂಕುಗಳು ಭಾಗಿಯಾದರೂ ಸಹಿಸಿಕೊಳ್ಳದ ಚೀನಾ ಈ ಉದಾತ್ತ ಹೇಳಿಕೆ ನೀಡಿರುವುದು ಕೇವಲ ನಾಟಕೀಯವೆಂದೇ ನೋಡಲಾಗುತ್ತೆ. ಮುಖ್ಯವಾಗಿ ಸಾಮಾನ್ಯವಾಗಿ ಬಾಂಗ್ಲಾದೇಶದ ಪ್ರಧಾನಿಗಳು ಅಧಿಕಾರಕ್ಕೆ ಬಂದ ತಕ್ಷಣ ಭಾರತಕ್ಕೆ ಭೇಟಿ ನೀಡುವುದು ವಾಡಿಕೆ. ಆದರೆ ಈಗ ಕಾಲ ಬದಲಾಗಿದೆ. ಬಾಂಗ್ಲಾದ ನೂತನ ಪ್ರಧಾನಿ ತಾರಿಕ್ ರೆಹಮಾನ್ ಅವರು ತಮ್ಮ ಮೊದಲ ವಿದೇಶಿ ಪ್ರವಾಸಕ್ಕಾಗಿ ಭಾರತದ ಬದಲಿಗೆ ಚೀನಾವನ್ನ ಆರಿಸಿಕೊಂಡ್ರು. ಆಗಲೇ ಬಾಂಗ್ಲಾ ಭಾರತದ ಸಂಬಂಧ ಹಳಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ದೆಹಲಿಯ ರಾಜತಾಂತ್ರಿಕ ವಲಯದಲ್ಲಿ ಆತಂಕದ ಗಂಟೆ ಮೊಳಗಿತ್ತು. ರೆಹಮಾನ್ ಅವರ ಚೀನಾ ಪ್ರವಾಸದ ವೇಳೆ ನೀಡಿದ ಜಂಟಿ ಪ್ರಕಟಣೆಯಲ್ಲಿ ಚೀನಾ ತನ್ನ ಸಾಮರ್ಥ್ಯದ ಮಿತಿಯೊಳಗೆ ಬಾಂಗ್ಲಾದೇಶದ ತಜ್ಞರೊಂದಿಗೆ ಸೇರಿ ತೀಸ್ತಾ ನದಿ ಸಮಗ್ರ ನಿರ್ವಹಣೆ ಮತ್ತು ಪುನಶ್ಚೇತನ ಯೋಜನೆಗೆ ಸಂಪೂರ್ಣ ಬೆಂಬಲ ಮತ್ತು ಸಹಾಯವನ್ನ ನೀಡಲಿದೆ ಎಂದು ಘೋಷಿಸಲಾಯಿತು. ಚೀನಾ ಎಂದಿಗೂ ಉಚಿತವಾಗಿ ಅಥವಾ ಉದಾರವಾಗಿ ಯಾರಿಗೂ ನೆರವು ನೀಡೋ ದೇಶ ಅಲ್ಲ. ಹೀಗಿರುವಾಗ ಬಾಂಗ್ಲಾ ನದಿ ನಿರ್ವಹಣೆಗೆ ಕೈ ಜೋಡಿಸಿರುವುದು ಭಾರತಕ್ಕೆ ಎಚ್ಚರಿಕೆಯ ಗಂಟೆ. ಯಾಕಂದ್ರೆ ತೀಸ್ತಾ ನದಿಯು ಭಾರತ ಬಾಂಗ್ಲಾದೇಶದ ಗಡಿಗೆ ಸಮಾನಾಂತರವಾಗಿ ಹರಿಯುತ್ತೆ. ಉದ್ದೇಶಿತ ಯೋಜನೆ ಇರುವುದು ಈ ಗಡಿ ಭಾಗದ ಕೇವಲ 10ರಿಂದ 20 ಕಿಲೋಮೀಟರ್ ವ್ಯಾಪ್ತಿಯೊಳಗೆ. ಇದು ಭಾರತದ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸುವ ಅತ್ಯಂತ ಸೂಕ್ಷ್ಮವಾದ ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ಸ್ನೆಕ್ ಪ್ರದೇಶಕ್ಕೆ ತೀರಾ ಹತ್ತಿರದಲ್ಲಿದೆ. ಅಲ್ಲದೆ ಈ ಯೋಜನೆಯಲ್ಲಿ ಭಾಗಿಯಾಗಿರುವ ಪೊಸಿಷನ್ ಚೀನಾ ಅಥವಾ ಪವರ್ ಚೀನಾ ಸಂಸ್ಥೆಯು ನೇರವಾಗಿ ಚೀನಾದ ಕಮ್ಯುನಿಸ್ಟ್ ಪಕ್ಷ ಮತ್ತು ಅಲ್ಲಿನ ಪೀಪಲ್ಸ್ ಲಿಬರೇಷನ್ ಆರ್ಮಿ ಜೊತೆ ಕಾರ್ಯತಂತ್ರದ ನಂಟು ಹೊಂದಿರುವ ಸರ್ಕಾರಿ ಸ್ವಾಮ್ಯದ ಬೃಹತ್ ಕಂಪನಿಯಾಗಿದೆ. ಭೌಗೋಳಿಕ ಮತ್ತು ರಾಜತಾಂತ್ರಿಕ ಆಟಗಳು ಏನೇ ಇರಲಿ, ಈ ತೀಸ್ತಾ ಯೋಜನೆ ಭಾರತದ ಭದ್ರತೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ ಎಂದು ಚೀನಾಗೆ ಚೆನ್ನಾಗೇ ಗೊತ್ತು. ಇದನ್ನರಿತಿದ್ದ ಹಿಂದಿನ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಸರ್ಕಾರ ಭಾರತಕ್ಕೆ ಅತ್ಯಂತ ಸೂಕ್ಷ್ಮವಾಗಿರುವ ಗಡಿ ಪ್ರದೇಶದ ತೀರ ಸಮೀಪಕ್ಕೆ ಚೀನಾ ಕಾಲಿಡದಂತೆ ತಡೆದಿತ್ತು. ಶೇಖ್ ಹಸೀನಾ ಅವರು ತೀಸ್ತಾ ನದಿ ಹೂಳೆತ್ತುವಿಕೆ, ನೀರು ಸಂಗ್ರಹಣೆಯ ತಾಂತ್ರಿಕ ಅಧ್ಯಯನಕ್ಕಾಗಿ ಪವರ್ ಚೀನಾ ಜೊತೆ ಒಪ್ಪಂದ ಮಾಡಿಕೊಂಡಾಗ ಭಾರತದ ಅಂದಿನ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶೃಂಗ್ಲಾ ತಕ್ಷಣ ಢಾಕಾಗೆ ಧಾವಿಸಿ ಅದನ್ನು ತಡೆದಿದ್ರು. ಆದರೆ ಈಗ ಬಾಂಗ್ಲಾದಲ್ಲಾದ ರಾಜಕೀಯ ಬದಲಾವಣೆ ಮತ್ತು ಭಾರತ ಬಾಂಗ್ಲಾ ನಡುವಿನ ವಿರಸವನ್ನ ಚೀನಾ ತನಗೆ ಪೂರಕವಾಗಿ ಬಳಸಿಕೊಳ್ತಾ ಇದೆ. ಈಗಾಗಲೇ ಬಾಂಗ್ಲಾದೇಶದ ರಂಗಪುರ್ ವಿಭಾಗದಲ್ಲಿ ಚೀನಿಯರು ಹೋಟೆಲ್, ಪ್ರವಾಸೋದ್ಯಮ, ವಿವಿಧ ಸಣ್ಣ ಉದ್ಯಮಗಳ ಮೂಲಕ ಭದ್ರವಾಗಿ ನೆಲೆಸ್ತಾ ಇದ್ದಾರೆ. ಹೆದ್ದಾರಿ ಯೋಜನೆಗಳು, ತೀಸ್ತಾ ಸೇತುವೆ ನಿರ್ಮಾಣ, ಕಲ್ಲಿದ್ದಲು ಗಣಿಗಾರಿಕೆ, ಉಷ್ಣ ವಿದ್ಯುತ್ ಸ್ಥಾವರಗಳ ನೆಪದಲ್ಲಿ ಚೀನಾದ ಬೃಹತ್ ಜನಸಂಖ್ಯೆ ಭಾರತದ ಗಡಿಯ ಸಮೀಪವೇ ಬೀಡು ಬಿಡ್ತಾ ಇದೆ. ಇದಲ್ಲದೆ ಗಡಿಯ ಸನಿಹದಲ್ಲಿರುವ ಲಾಲ್ಮೋ ನಿರ್ಹತ್ನಲ್ಲಿರುವ 2ನೇ ಮಹಾಯುದ್ಧದ ಕಾಲದ ವಾಯುನೆಲೆಯನ್ನ ಪುನಶ್ಚೇತನಗೊಳಿಸುವುದಕ್ಕೆ ಬಾಂಗ್ಲಾದೇಶದ ಮೊಹಮ್ಮದ್ ಯೂನಸ್ ನೇತೃತ್ವದ ಹಂಗಾಮಿ ಸರ್ಕಾರ ಚೀನಾವನ್ನ ಆಹ್ವಾನಿಸಿತ್ತು. ಈ ಎಲ್ಲಾ ಬೆಳವಣಿಗೆಗಳು ಭಾರತದ ಸುತ್ತ ಚೀನಾ ಹೆಣಿತಾ ಇರುವ ವ್ಯೂಹವನ್ನ ಸ್ಪಷ್ಟಪಡಿಸ್ತಾ ಇದೆ. ಇದೆಲ್ಲದರ ನಡುವೆ ಬಾಂಗ್ಲಾದೇಶದ ಪರಿಸ್ಥಿತಿ ಮತ್ತಷ್ಟು ಸಂಕೀರ್ಣಗೊಂಡಿದೆ. ದಶಕಗಳ ಕಾಲ ರಾಜಕೀಯದಿಂದ ಮೂಲೆ ಗುಂಪಾಗಿದ್ದ ಕಠೋರ ಇಸ್ಲಾಮಿಕ್ ಸಂಘಟನೆ ಜಮಾತಿ ಇಸ್ಲಾಮಿ ಇತ್ತೀಚೆಗೆ ಪುಟಿದೆದ್ದ ಕಾಣ್ತಾ ಇದೆ. ಸ್ಥಳೀಯ ಸಂಸ್ಥೆಗಳಿಂದ ಹಿಡಿದು ಉನ್ನತ ಮಟ್ಟದವರೆಗೆ ಜಮಾತ್ ತನ್ನ ಪ್ರಭಾವವನ್ನು ವಿಸ್ತರಿಸ್ತಾ ಇದೆ. ಇದೇ ಸನ್ನಿವೇಶವನ್ನು ಬಳಸಿಕೊಂಡು ಪಾಕಿಸ್ತಾನದ ರಾವಲ್ಪಿಂಡಿ ಮಿಲಿಟರಿ ಪ್ರಧಾನ ಕಚೇರಿಯು ಬಾಂಗ್ಲಾದೇಶ ಎದುರು ಜಂಟಿ ಮಿಲಿಟರಿ ಕಮಾಂಡ್ ಸ್ಥಾಪನೆಯ ಪ್ರಸ್ತಾಪವನ್ನ ಮುಂದಿಟ್ಟಿದೆ. ಅಷ್ಟೇ ಅಲ್ಲದೆ ಚೀನಾದ ಸಹಭಾಗಿತ್ವದಲ್ಲಿ ತಯಾರಿಸಲಾದ ಯುದ್ಧ ವಿಮಾನಗಳು ಮತ್ತು ಮಿಲಿಟರಿ ಉಪಕರಣಗಳನ್ನು ಬಾಂಗ್ಲಾದೇಶಕ್ಕೆ ನೀಡೋದಕ್ಕೆ ಮುಂದಾಗಿದೆ. ಒಂದು ವೇಳೆ ಇದು ಸಾಧ್ಯವಾದರೆ ಭಾರತದ ವಿರುದ್ಧ ಚೀನಾ, ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ತ್ರಿಕೋನ ವ್ಯೂಹ ರೂಪುಗೊಳ್ಳುತ್ತೆ. ಒಂದೆಡೆ ಪರಿಸ್ಥಿತಿ ಹೀಗಿದ್ರೆ ಮತ್ತೊಂದು ಕಡೆ
ನದಿ ನೀರು ಹಂಚಿಕೆ ಭಾರತ ಬಾಂಗ್ಲಾದೇಶಗಳ ನಡುವಿನ ಪ್ರಮುಖ ದ್ವಿಪಕ್ಷೀಯ ವಿಷಯವಾಗಿದೆ. ಆದರೆ ತೀಸ್ತಾ ವಿವಾದ 2010ರಿಂದಲೂ ಇತ್ಯರ್ಥವಾಗದೆ ಹಾಗೆ ಉಳಿದಿದೆ. ಇದೇ ಸಮಯದಲ್ಲಿ 1996ರ ಐತಿಹಾಸಿಕ ಗಂಗಾ ನದಿ ನೀರು ಹಂಚಿಕೆ ಒಪ್ಪಂದದ 30 ವರ್ಷಗಳ ಅವಧಿ 2026ರ ಡಿಸೆಂಬರ್ಗೆ ಕೊನೆಗೊಳ್ಳುತ್ತೆ. ಈ ಒಪ್ಪಂದದ ನವೀಕರಣ ಉಭಯ ದೇಶಗಳ ರಾಜತಾಂತ್ರಿಕತೆಗೆ ಅಗ್ನಿ ಪರೀಕ್ಷೆ. ಆದ್ದರಿಂದ ತೀಸ್ತಾ ನದಿಯ ಈ ಬಿಕ್ಕಟ್ಟನ್ನ ಬಾಂಗ್ಲಾದೇಶ ಗಂಗಾ ನದಿ ನೀರು ಹಂಚಿಕೆ ಒಪ್ಪಂದದಲ್ಲಿ ತಮಗೆ ಅನುಕೂಲ ಮಾಡಿಕೊಳ್ಳಲು ಬಳಸಿಕೊಳ್ಳಬಹುದಾದ ಸಾಧ್ಯತೆ ಇದೆ. ಇದೆಲ್ಲವನ್ನ ನಿಭಾಯಿಸುವ ಚೀನಾ ಬಾಂಗ್ಲಾ ದೋಸ್ತಿ ಬಲಗೊಳ್ಳದಂತೆ ತಡೆಯುವ ಹಾಗೂ ನಡೆಯುತ್ತಿರುವ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸುವುದು ಭಾರತಕ್ಕೆ ಅನಿವಾರ್ಯ. ಸದ್ಯ ಭಾರತವು ಬಾಂಗ್ಲಾಗೆ ತನ್ನ ರಾಯಭಾರಿಯನ್ನ ನೇಮಿಸಿದೆ. ಈ ಮೂಲಕ ಭಾರತ ತನ್ನ ನೆರೆಹೊರೆಯವರೊಂದಿಗೆ ಅತ್ಯುತ್ತಮ ಸಂಬಂಧವನ್ನ ಬಯಸುತ್ತೆ ಎಂದು ಸಂದೇಶ ಸಾರಿದೆ. ಆದರೂ ಅದು ಸಾಲುವುದಿಲ್ಲ. ಮೋದಿ ಸರ್ಕಾರ ತನ್ನ ದೇಶೀಯ ರಾಜಕಾರಣಕ್ಕಾಗಿ ಬಾಂಗ್ಲಾದೇಶಿ ವಲಸಿಗರು ಎಂಬ ಆಕ್ರಮಣಕಾರಿ ವಾಗ್ದಾಳಿಗಳನ್ನು ನಿರಂತರವಾಗಿ ನಡೆಸ್ತಾ ಇರುವಾಗ ಇಂತಹ ಸಣ್ಣ ನೀತಿಗಳು ನೆರೆಹೊರೆಯವರೊಂದಿಗಿನ ಬಾಂಧವ್ಯವನ್ನ ಸುಧಾರಿಸುವುದಕ್ಕೆ ಖಂಡಿತ ನೆರವಾಗುವುದಿಲ್ಲ. ಸದ್ಯಕ್ಕೆ ನೀರಿನ ವಿಚಾರದಲ್ಲಿ ಬಾಂಗ್ಲಾದೊಂದಿಗೆ ಭಾರತ ಸಹಕಾರ ಸಹಬಾಳ್ವೆ ನೀತಿಯನ್ನ ಅನುಸರಿಸುವ ಅಗತ್ಯ ಇದೆ. ಹವಾಮಾನ ವೈಪರೀತ್ಯ ಸೇರಿದ ಹಾಗೆ ನಾನಾ ಕಾರಣಗಳಿಂದ ಗಂಗಾ ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾಗ್ತಾ ಇದೆ. ಇದು ಬಾಂಗ್ಲಾ ಭಾರತ ಎರಡೂ ರಾಷ್ಟ್ರಗಳಿಗೆ ಸಮಸ್ಯೆ. ಇದನ್ನು ನಿಭಾಯಿಸುವುದಕ್ಕೆ ಭಾರತವು ಬಾಂಗ್ಲಾದೇಶದ ತಜ್ಞರನ್ನ ಒಳಗೊಂಡ ಜಂಟಿ ಸಮಿತಿಯನ್ನ ರಚಿಸಿ ಗಂಗಾ ನದಿಯ ಭವಿಷ್ಯವನ್ನು ಕಾಪಾಡಲು ಜಂಟಿ ಪಾಲುದಾರಿಕೆಯನ್ನು ಪ್ರಕಟಿಸಲೇಬೇಕು. ಇದರೊಂದಿಗೆ ತೀಸ್ತಾ ಯೋಜನೆಗಾಗಿ ಭಾರತ ಚೀನಾಕ್ಕಿಂತಲೂ ಹೆಚ್ಚು ಆಕರ್ಷಕ ಮತ್ತು ಉದಾರವಾದ ಆರ್ಥಿಕ ಪ್ಯಾಕೇಜ್ ಅನ್ನು ತಕ್ಷಣವೇ ಪ್ರಸ್ತಾಪಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಬಾಂಗ್ಲಾ ಮೇಲೆ ಚೀನಾ ಮತ್ತು ಪಾಕಿಸ್ತಾನದ ಪ್ರಭಾವ ಕಡಿತಗೊಳಿಸಲು ಭಾರತಕ್ಕೆ ಈಗ ಇದಕ್ಕಿಂತ ಬೇರೆ ಆಯ್ಕೆಗಳು ಕಾಣ್ತಾ ಇಲ್ಲ. ಭಾರತ ನೆರೆಹೊರೆಯಲ್ಲಿ ತನ್ನ ಪ್ರಭಾವವನ್ನು ಕಾಯ್ದುಕೊಳ್ಳಬೇಕಾದರೆ ಕೇವಲ ರಾಜತಾಂತ್ರಿಕ ಮಾತುಗಳನ್ನಾಡೋದನ್ನ ಬಿಟ್ಟು ಹೆಚ್ಚಿನ ಆರ್ಥಿಕ ತ್ಯಾಗ, ಸೌಹಾರ್ದತೆ, ತ್ವರಿತ ಉದಾರತೆಯನ್ನ ಪ್ರದರ್ಶಿಸಲೇಬೇಕಾದ ಅನಿವಾರ್ಯತೆ.